ನನ್ನ ಲೈಫ್ನ 12 ವರ್ಷಗಳು ಕೇವಲ ಒಂದೇ ಒಂದು ವಿಷಯದಿಂದ ಕಂಪ್ಲೀಟ್ ಆಗಿ ವೇಸ್ಟ್ ಆಯಿತು. ಆ ವಿಷಯ ಬೇರೇನೂ ಅಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್. ಬಾಲ್ಯದಿಂದ ಹಿಡಿದು ಕಾಲೇಜ್ ಮುಗಿಯುವವರೆಗೂ ನನ್ನ ಲೈಫ್ನಲ್ಲಿ ಒಂದು ವಿಚಿತ್ರ ಪ್ರಾಬ್ಲಮ್ ಇತ್ತು. ಯಾರಾದರೂ ನನ್ನ ಜೊತೆ ಜಗಳಕ್ಕೆ ಬಂದರೆ, ಕ್ಲಾಸ್ನಲ್ಲಿ ಟೀಚರ್ ಇದ್ದಕ್ಕಿದ್ದಂತೆ ಪ್ರಶ್ನೆ ಕೇಳಿದ್ರೆ, ಅಥವಾ ನನಗೆ ಇಷ್ಟ ಆಗಿರೋ ಹುಡುಗಿ ಹತ್ರ ಹೋಗಿ ಮಾತಾಡಬೇಕು ಅಂದರೆ ನನ್ನ ಮೈಂಡ್ ಸಂಪೂರ್ಣ ಬ್ಲ್ಯಾಂಕ್ ಆಗಿಬಿಡ್ತಿತ್ತು. ತಲೆಯಲ್ಲಿದ್ದ ಎಲ್ಲ ವರ್ಡ್ಸ್ ಕ್ಷಣಾರ್ಧದಲ್ಲಿ ಮಾಯವಾದ ಹಾಗೆ ಅನಿಸ್ತಿತ್ತು. ನಾನು ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಯಾವ ಪದ ಬಳಸಬೇಕು ಅನ್ನೋದು ಯಾವುದೂ ನೆನಪಿಗೆ ಬರ್ತಿರ್ಲಿಲ್ಲ. ಆದರೆ ಅಸಲಿ ನೋವು ಅಲ್ಲಿ ಮುಗಿಯುತ್ತಿರಲಿಲ್ಲ. ಮನೆಗೆ ವಾಪಸ್ ಬಂದು ಒಬ್ಬನೇ ಕೂತಾಗ ನನ್ನ ಮೈಂಡ್ನಲ್ಲಿ 100 ಪರ್ಫೆಕ್ಟ್ ರಿಪ್ಲೈಸ್ ಬರ್ತಿದ್ವು. ಆಗ ನನಗೆ ಅನಿಸುತ್ತಿತ್ತು, ಆ ಸಮಯದಲ್ಲಿ ಇದೇ ಮಾತು ಹೇಳಿದ್ರೆ ಸೀನ್ ಬೇರೆ ಲೆವೆಲ್ ಆಗಿರ್ತಿತ್ತು ಅಂತ. ಪ್ರತಿ ಸಾರಿ ನಾನು ತಡವಾಗಿ ಜೀನಿಯಸ್ ಆಗುತ್ತಿದ್ದೆ. ಘಟನೆ ನಡೆದ ನಂತರ ಮಾತ್ರ ನನಗೆ ಪರ್ಫೆಕ್ಟ್ ಡೈಲಾಗ್ಸ್, ಸ್ಮಾರ್ಟ್ ಕಮ್ಬ್ಯಾಕ್ಸ್ ಮತ್ತು ಪವರ್ಫುಲ್ ರಿಪ್ಲೈಸ್ ನೆನಪಾಗುತ್ತಿತ್ತು. ಇದರಿಂದ ನನ್ನ ಕಾಲೇಜ್ ಲೈಫ್ ಕೂಡ ಏವರೇಜ್ ಆಗಿ ಉಳಿದೋಯ್ತು. ಓದ್ನಲ್ಲಿ ನಾನು ಚೆನ್ನಾಗಿದ್ರು ನನಗೆ ಸಿಗಬೇಕಾದ ರೆಸ್ಪೆಕ್ಟ್ ಸಿಗಲಿಲ್ಲ. ಹಲವಾರು ರಿಲೇಷನ್ಶಿಪ್ಸ್ ವರ್ಕ್ ಆಗಲಿಲ್ಲ. ಲೈಫ್ ಬದಲಿಸಬಹುದಾದ ಆಪರ್ಚುನಿಟೀಸ್ ಕೂಡ ಕೈ ತಪ್ಪಿದ್ವು. ಕಾರಣ ಒಂದೇ, ಕಮ್ಯುನಿಕೇಷನ್ ಸ್ಕಿಲ್ಸ್ ಕೊರತೆ. ನಂತರ ನಾನು ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡೆ. ಕಮ್ಯುನಿಕೇಷನ್ ಬಗ್ಗೆ ಡೀಪ್ ರಿಸರ್ಚ್ ಶುರು ಮಾಡಿದೆ. ಶಾರುಖ್ ಖಾನ್ ಅವರ ಇಂಟರ್ವ್ಯೂಸ್ ನೋಡಿದೆ, ಸೈಕಾಲಜಿ ಬುಕ್ಸ್ ಓದಿದೆ, ಸಕ್ಸಸ್ಫುಲ್ ಪೀಪಲ್ ಹೇಗೆ ಮಾತನಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿದೆ. 100ಕ್ಕೂ ಹೆಚ್ಚು ನೋಟ್ಸ್ ಮಾಡ್ಕೊಂಡೆ. ಆಗ ನನಗೆ ಒಂದು ದೊಡ್ಡ ರಿಯಾಲಿಟಿ ಅರ್ಥ ಆಯಿತು. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ನಾವು ಅಂದ್ಕೊಂಡಿರೋದು ಮತ್ತು ನಿಜವಾಗಿ ಅದು ಇರುವ ರೀತಿ ಎರಡೂ ಸಂಪೂರ್ಣ ಬೇರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಥಿಯರಿ ಹೇಳಲ್ಲ, ನಾನು ಪರ್ಸನಲ್ ಆಗಿ ಬಳಸಿದ ಪವರ್ಫುಲ್ ಸೀಕ್ರೆಟ್ಸ್ ಹೇಳ್ತೀನಿ. ಮೊದಲಿಗೆ ನಾವು ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಜಗಳ ಆಡುವಾಗ, ಇಂಟರ್ವ್ಯೂ ಸಮಯದಲ್ಲಿ, ಟೀಚರ್ ಮುಂದೆ ಅಥವಾ ಕ್ರಶ್ ಮುಂದೆ ಹೋದಾಗ ನಮ್ಮ ಮೈಂಡ್ ಯಾಕೆ ಬ್ಲ್ಯಾಂಕ್ ಆಗುತ್ತದೆ? ಸೈಕಾಲಜಿ ಪ್ರಕಾರ ನಾವು ನಮಗಿಂತ ಹೈ ಅಥಾರಿಟಿ ಹೊಂದಿರುವ ವ್ಯಕ್ತಿಯ ಜೊತೆ ಮಾತನಾಡುವಾಗ ಕಾನ್ಫಿಡೆನ್ಸ್ ಲೆವೆಲ್ ಸಡನ್ ಆಗಿ ಕಡಿಮೆ ಆಗುತ್ತದೆ. ಬಾಸ್, ಟೀಚರ್, ಸೆಲೆಬ್ರಿಟಿ ಅಥವಾ ನಮಗೆ ಇಷ್ಟವಾದ ವ್ಯಕ್ತಿ ಎದುರಿಗೆ ಬಂದಾಗ ನಮ್ಮ ಬ್ರೈನ್ ಅದನ್ನು ಹೈ ಪ್ರೆಷರ್ ಸಿಚುವೇಶನ್ ಅಂತ ಗುರುತಿಸ್ತದೆ. ಆಗ ನಮ್ಮ ಮೈಂಡ್ ಒಳಗೆ ಸಾವಿರಾರು ಥಾಟ್ಸ್ ಒಂದೇ ಸಮಯದಲ್ಲಿ ಓಡಲು ಶುರು ಮಾಡುತ್ತವೆ. ಅವನು ಏನು ಯೋಚಿಸ್ತಿದ್ದಾನೆ? ನಾನು ಸರಿಯಾಗಿ ಕಾಣ್ತಿದ್ದೇನಾ? ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ? ನಾನು ಮುಂದೇನು ಮಾತನಾಡಬೇಕು? ಒಂದ್ ವೇಳೆ ತಪ್ಪಾಗಿ ಮಾತಾಡಿದ್ರೆ ಏನಾಗ್ತದೆ? ಜನ ನನ್ನ ಬಗ್ಗೆ ಏನು ಯೋಚಿಸ್ತಾರೆ? ಈ ರೀತಿಯ ಪ್ರಶ್ನೆಗಳು ಒಂದೇ ಸಮಯದಲ್ಲಿ ಬ್ರೈನ್ ಅನ್ನು ಓವರ್ಲೋಡ್ ಮಾಡ್ತವೆ. ಈ ಓವರ್ ಥಿಂಕಿಂಗ್ ಒಂದು ಸಾಮಾನ್ಯ ಸಮಸ್ಯೆ ಅಲ್ಲ, ಇದು ಬ್ರೈನ್ ಅನ್ನ ನಾರ್ಮಲ್ ಪ್ರಾಸೆಸಿಂಗ್ ಸಿಸ್ಟಮ್ ಅನ್ನೇ ಡಿಸ್ಟರ್ಬ್ ಮಾಡುತ್ತದೆ. ಮೆಡಿಕಲ್ ಸೈನ್ಸ್ ನಲ್ಲಿ ಇದನ್ನು ಏಮಿಗ್ಡಲಾ ಹೈಜಾಕ್ ಎಂದು ಕರೆಯುತ್ತಾರೆ. ಏಮಿಗ್ಡಲಾ ಅನ್ನೋದು ನಮ್ಮ ಬ್ರೈನ್ ನಲ್ಲಿ ಫಿಯರ್ ಮತ್ತು ಸರ್ವೈವಲ್ ರೆಸ್ಪಾನ್ಸಸ್ ಹ್ಯಾಂಡಲ್ ಮಾಡೋ ಭಾಗ. ಹೈ ಪ್ರೆಷರ್ ಸಿಚುವೇಶನ್ ಬಂದಾಗ ಏಮಿಗ್ಡಲಾ ಕಂಟ್ರೋಲ್ ತೆಗೆದುಕೊಳ್ತದೆ. ಆಗ ಲಾಜಿಕಲ್ ಥಿಂಕಿಂಗ್ ಮಾಡೋ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ತಾತ್ಕಾಲಿಕವಾಗಿ ಸ್ಲೋ ಆಗುತ್ತದೆ. ಅದರಿಂದಲೇ ನಮಗೆ ಸರಿಯಾದ ವರ್ಡ್ಸ್ ನೆನಪಿಗೆ ಬರೋದಿಲ್ಲ, ರಿಪ್ಲೈ ಗೊತ್ತಿದ್ರೂ ಹೇಳಲು ಆಗೋದಿಲ್ಲ. ಬ್ರೈನ್ ಡೇಟಾ ಪ್ರಾಸೆಸ್ ಮಾಡೋದನ್ನ ಸ್ಲೋ ಮಾಡ್ತದೆ. ಇದೇ ಕಾರಣಕ್ಕೆ ಕೆಲವರು ಸ್ಮಾರ್ಟ್ ಆಗಿದ್ರು ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಆದ್ರಿಂದ ಮೊದಲ ಸ್ಟೆಪ್ ಅಂದ್ರೆ ಪ್ರಾಬ್ಲಮ್ ನಿಮ್ಮಲ್ಲಿ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಇದು ಬ್ರೈನ್ ರೆಸ್ಪಾನ್ಸ್. ಗುಡ್ ನ್ಯೂಸ್ ಏನಂದ್ರೆ ಇದನ್ನು ಟ್ರೈನ್ ಮಾಡ್ಬೋದು. ಈಗ ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋ 5 ಪ್ರಾಕ್ಟಿಕಲ್ ಫಿಕ್ಸಸ್ ಬಗ್ಗೆ ನೋಡೋಣ. ಮೊದಲ ಫಿಕ್ಸ್, ಸ್ಟೆಪ್ ಇನ್ ಟು ದಿ ಅರೀನಾ. ಏಮಿಗ್ಡಲಾ ಹೈಜಾಕ್ ಅನ್ನು ಓವರ್ಕಮ್ ಮಾಡಕ್ಕೆ ಸೈಕಾಲಜಿ ಹೇಳೋ ಪವರ್ಫುಲ್ ಮೆಥಡ್ ಡೆಸೆನ್ಸಿಟೈಸೇಷನ್. ಇದರ ಅರ್ಥ ನೀವು ಭಯಪಡುವ ಸಿಚುವೇಶನ್ಗಳಿಂದ ಓಡಬಾರ್ದು, ಬದಲಿಗೆ ಅವುಗಳೊಳಗೆ ಮತ್ತೆ ಹೋಗಬೇಕು. ಕ್ಲಾಸ್ನಲ್ಲಿ ಆನ್ಸರ್ ಮಾಡಿ, ಮೀಟಿಂಗ್ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ, ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಫ್ರೆಂಡ್ ಜೊತೆ ಹೆಲ್ದಿ ಆರ್ಗ್ಯುಮೆಂಟ್ ಮಾಡಿ. ಮೊದಲ ದಿನ ಆಕ್ವರ್ಡ್ ಅನಿಸ್ತದೆ, 2ನೇ ದಿನವೂ ಕಂಫರ್ಟಬಲ್ ಆಗೋದಿಲ್ಲ. ಆದರೆ ಪ್ರತಿ ಎಕ್ಸ್ಪೋಜರ್ ನಿಮ್ಮ ಬ್ರೈನ್ಗೆ ಒಂದು ಹೊಸ ಮೆಸೇಜ್ ಕೊಡುತ್ತದೆ. ಈ ಸಿಚುವೇಶನ್ ಡೇಂಜರಸ್ ಅಲ್ಲ ಅಂತ ಬ್ರೈನ್ ಲರ್ನ್ ಮಾಡುತ್ತದೆ. ನೀವು ಪ್ರೆಷರ್ ಫೇಸ್ ಮಾಡ್ತಾ ಹೋದಂತೆ ಓವರ್ ಥಿಂಕಿಂಗ್ ಕಡಿಮೆ ಆಗ್ತದೆ. ಕಾನ್ಫಿಡೆನ್ಸ್ ಆರ್ಟಿಫಿಷಿಯಲ್ ಆಗಿ ಬಿಲ್ಡ್ ಆಗೋದಿಲ್ಲ, ರೆಪಿಟೇಷನ್ ಮೂಲಕ ಬಿಲ್ಡ್ ಆಗ್ತದೆ. ಇದೇ ಕಾರಣಕ್ಕೆ ಸ್ಟೇಜ್ ಸ್ಪೀಕರ್ಸ್ ಮೊದಲ ದಿನ ಗ್ರೇಟ್ ಆಗಿರಲಿಲ್ಲ. ರಿಪೀಟೆಡ್ ಎಕ್ಸ್ಪೋಜರ್ ಅವರ ಬ್ರೈನ್ ಅನ್ನು ಟ್ರೈನ್ ಮಾಡಿತ್ತು. 2ನೇ ಫಿಕ್ಸ್, ಶಾರ್ಪನ್ ಯೋರ್ ಆಕ್ಸ್. ಕಮ್ಯುನಿಕೇಷನ್ ಕೇವಲ ಮಾತಾಡೋ ಸ್ಕಿಲ್ ಅಲ್ಲ, ಅದು ಥಿಂಕಿಂಗ್ ಸ್ಪೀಡ್ ಜೊತೆ ಡೈರೆಕ್ಟ್ ಕನೆಕ್ಷನ್ ಹೊಂದಿದೆ. ನಿಮ್ಮ ಬ್ರೈನ್ ಶಾರ್ಪ್ ಆಗಿದ್ರೆ ರಿಪ್ಲೈಸ್ ಕೂಡ ಶಾರ್ಪ್ ಆಗಿರ್ತವೆ. ಇಮ್ಯಾಜಿನ್ ಮಾಡಿ, ಒಂದು ಮರ ಕಡಿಯೋಕ್ಕೆ ಬ್ಲಂಟ್ ಆಕ್ಸ್ ಬಳಸಿದ್ರೆ ಎಷ್ಟು ಟೈಮ್ ಮತ್ತು ಎನರ್ಜಿ ಬೇಕು. ಆದರೆ ಶಾರ್ಪ್ ಆಕ್ಸ್ ಇದ್ರೆ ಕೆಲಸ ಫಾಸ್ಟ್ ಆಗಿ ಕಂಪ್ಲೀಟ್ ಆಗ್ತದೆ. ಬ್ರೈನ್ ಕೂಡ ಇದೇ ರೀತಿ ಕೆಲಸ ಮಾಡ್ತದೆ, ಅದನ್ನು ಶಾರ್ಪನ್ ಮಾಡಬೇಕು. ಇದಕ್ಕೆ ಅತ್ಯುತ್ತಮ ಟೂಲ್ ಅಂದ್ರೆ ಚೆಸ್ ನಿಮ್ಮ ಬ್ರೈನ್ ಅನ್ನು ಫ್ಯೂಚರ್ ಮೂವ್ಸ್ ಪ್ರೆಡಿಕ್ಟ್ ಮಾಡಲು ಟ್ರೈನ್ ಮಾಡ್ತದೆ. 3ನೇ ಫಿಕ್ಸ್, ದ ಪೆನ್ ಟ್ರಿಕ್. ಬಹಳ ಜನರ ಸಮಸ್ಯೆ ರಿಪ್ಲೈ ಗೊತ್ತಿಲ್ಲ ಅನ್ನೋದಲ್ಲ, ರಿಪ್ಲೈ ಗೊತ್ತಿದ್ರು ಅದು ಮೌತ್ ಮೂಲಕ ಸ್ಮೂತ್ ಆಗಿ ಹೊರಬರೋದಿಲ್ಲ. ವಾಯ್ಸ್ ಲೋ ಎನರ್ಜಿ ಆಗಿರ್ತದೆ, ವರ್ಡ್ಸ್ ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. ಇದಕ್ಕೆ ಆಕ್ಟರ್ಸ್ ಮತ್ತು ಸ್ಪೀಕರ್ಸ್ ಬಳಸುವ ಒಂದು ಪವರ್ಫುಲ್ ಟೆಕ್ನಿಕ್ ಇದೆ. ಒಂದು ಪೆನ್ ಅಥವಾ ಪೆನ್ಸಿಲ್ ತೆಗೆದುಕೊಂಡು ಟೀತ್ ಮಧ್ಯೆ ಹಾರಿಜಾಂಟಲಿ ಹಿಡ್ಕೊಳ್ಳಿ. ನಂತರ ಸಿಂಪಲ್ ಸೆಂಟೆನ್ಸಸ್ ಮಾತಾಡೋಕ್ಕೆ ಟ್ರೈ ಮಾಡಿ. ಆರಂಭದಲ್ಲಿ ಸ್ಟ್ರೇಂಜ್ ಅನಿಸುತ್ತದೆ, ಪ್ರೊನೌನ್ಸಿಯೇಷನ್ ಕಷ್ಟ ಆಗ್ಬೋದು. ಆದರೆ ಸುಮಾರು 10 ನಿಮಿಷ ಪ್ರಾಕ್ಟೀಸ್ ಮಾಡಿದ ನಂತರ ಪೆನ್ ತೆಗೆದು ಅದೇ ಸೆಂಟೆನ್ಸಸ್ ಮತ್ತೆ ಮಾತನಾಡಿ. ನಿಮಗೆ ಡಿಫ್ರೆನ್ಸ್ ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಾಯ್ಸ್ ಕ್ಲಾರಿಟಿ ಇಂಪ್ರೂವ್ ಆಗ್ತದೆ, ಮೌತ್ ಮಸಲ್ಸ್ ಹೆಚ್ಚು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡ್ತವೆ, ವರ್ಡ್ಸ್ ಫಾಸ್ಟರ್ ಮತ್ತು ಕ್ಲಿಯರ್ ಆಗಿ ಹೊರಬರಲು ಶುರು ಮಾಡ್ತವೆ. ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ ಕಮ್ಯುನಿಕೇಷನ್ ಫ್ಲೋ ಸಂಪೂರ್ಣ ಚೇಂಜ್ ಆಗ್ಬೋದು. 4ನೇ ಫಿಕ್ಸ್, ಬಿಲ್ಡ್ ಯುವರ್ ಮೆಂಟಲ್ ಲೈಬ್ರರಿ. ಪ್ರೆಷರ್ ಟೈಮ್ನಲ್ಲಿ ಬ್ರೈನ್ ಹೊರಗೆ ತರುವ ಇನ್ಫಾರ್ಮೇಷನ್ ಮೊದಲು ಒಳಗೆ ಸ್ಟೋರ್ ಆಗಿರಬೇಕು. ನಿಮ್ಮ ಮೈಂಡ್ನಲ್ಲಿ ಸ್ಟ್ರಾಂಗ್ ವೊಕ್ಯಾಬ್ಯುಲರಿ, ಗುಡ್ ಎಕ್ಸಾಂಪಲ್ಸ್, ಸ್ಮಾರ್ಟ್ ಎಕ್ಸ್ಪ್ರೆಷನ್ಸ್ ಮತ್ತು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇಲ್ಲ ಅಂದರೆ ಕಾನ್ವರ್ಸೇಷನಲ್ಲಿ ಬಳಸೋಕ್ಕೆ ಏನೂ ಇರೋದಿಲ್ಲ. ಅದಕ್ಕೆ ನಿಮ್ಮ ಕಾಂಟೆಂಟ್ ಡೈಟ್ ಚೇಂಜ್ ಮಾಡಬೇಕು. ಶಾರುಖ್ ಖಾನ್ ಇಂಟರ್ವ್ಯೂಸ್ ನೋಡಿ, ಯಾಶ್ ಅವರ ಕಾನ್ವರ್ಸೇಷನ್ಸ್ ಅಬ್ಸರ್ವ್ ಮಾಡಿ. ಸಕ್ಸಸ್ಫುಲ್ ಸ್ಪೀಕರ್ಸ್ ಡಿಫಿಕಲ್ಟ್ ಕ್ವೆಶ್ಚನ್ಸ್ಗೆ ಹೇಗೆ ಕಾಮ್ ಆಗಿ ಆನ್ಸರ್ ಮಾಡ್ತಾರೆ ಅನ್ನೋದನ್ನು ಗಮನಿಸಿ. ಸ್ಟ್ಯಾಂಡ್ ಅಪ್ ಕಮಿಡಿಯನ್ಸ್ ಟೈಮಿಂಗ್ ಹೇಗೆ ಯೂಸ್ ಮಾಡ್ತಾರೆ ನೋಡಿ. ಅವರು ಪಾಸ್ ಎಲ್ಲಿ ತೆಗೆದುಕೊಳ್ತಾರೆ, ಸ್ಮೈಲ್ ಎಲ್ಲಿ ಕೊಡ್ತಾರೆ, ಎನರ್ಜಿ ಹೇಗೆ ಮೈಂಟೈನ್ ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಕೇವಲ ವಾಚ್ ಮಾಡಬೇಡಿ, ಕಾಪಿ ಮಾಡಿ, ಪ್ರಾಕ್ಟೀಸ್ ಮಾಡಿ.
ಗ್ರ್ಯಾಜುವಲಿ ನಿಮ್ಮ ಬ್ರೈನ್ ಹೊಸ ಕಮ್ಯುನಿಕೇಷನ್ ಪ್ಯಾಟರ್ನ್ ಸ್ಟೋರ್ ಮಾಡ್ಕೊಳ್ತದೆ. ನಂತರ ರಿಯಲ್ ಸಿಚುವೇಶನ್ ಬಂದಾಗ ಅವು ನ್ಯಾಚುರಲ್ ಆಗಿ ಹೊರಬರುತ್ತವೆ. 5ನೇ ಫಿಕ್ಸ್, ದ ಸೇಫ್ ಝೋನ್ ರೂಲ್. ಕಮ್ಯುನಿಕೇಷನ್ ಇಂಪ್ರೂವ್ ಮಾಡೋಕ್ಕೆ ಜನ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಪ್ರಾಕ್ಟೀಸ್ ಇಲ್ಲದೆ ಡೈರೆಕ್ಟ್ ಟಫ್ ಸಿಚುವೇಶನ್ಗೆ ಜಂಪ್ ಮಾಡೋದು. ಅವರು ಇನ್ಸ್ಟೆಂಟ್ ಸ್ಯಾವೇಜ್ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ರಿಸಲ್ಟ್ ವಿರುದ್ಧವಾಗಿರ್ತದೆ. ಕಾನ್ಫಿಡೆಂಟ್ ಆಗಬೇಕು ಅಂತ ಹೋಗಿ ಎಂಬ್ಯಾರಸ್ಡ್ ಆಗಿ ವಾಪಸ್ ಬರ್ತಾರೆ. ಆದ್ದರಿಂದ ಸೇಫ್ ಝೋನ್ ರೂಲ್ ಫಾಲೋ ಮಾಡಿ. ಮೊದಲು ಕ್ಲೋಸ್ ಫ್ರೆಂಡ್ಸ್ ಜೊತೆ ಪ್ರಾಕ್ಟೀಸ್ ಮಾಡಿ, ಫನ್ನಿ ಕಮ್ ಬ್ಯಾಕ್ಸ್ ಟ್ರೈ ಮಾಡಿ, ವಿಟ್ಟಿ ಆನ್ಸರ್ಸ್ ಯೂಸ್ ಮಾಡಿ, ಸ್ಮಾಲ್ ಕಾನ್ವರ್ಸೇಷನ್ಸ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ಅಲ್ಲಿ ಮಿಸ್ಟೇಕ್ಸ್ ಆದರೂ ದೊಡ್ಡ ಕಾನ್ಸಿಕ್ವೆನ್ಸಸ್ ಇರೋದಿಲ್ಲ, ಜಜ್ಮೆಂಟ್ ಕಡಿಮೆ ಇರ್ತದೆ, ಪ್ರೆಷರ್ ಕೂಡ ಕಡಿಮೆ ಇರ್ತದೆ. ಈ ಸೇಫ್ ಎನ್ವೈರಾನ್ಮೆಂಟ್ನಲ್ಲಿ ನಿಮ್ಮ ಬ್ರೈನ್ ಹೊಸ ಕಮ್ಯುನಿಕೇಷನ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ತದೆ. ನಂತರ ರಿಯಲ್ ವರ್ಲ್ಡ್ ಪ್ರೆಷರ್ ಸಿಚುವೇಶನ್ಸ್ ಬಂದಾಗ ಬ್ರೈನ್ ಆಟೋಮ್ಯಾಟಿಕ್ಲಿ ಆ ಸ್ಕಿಲ್ಸನ್ನು ಯೂಸ್ ಮಾಡ್ತದೆ. ಇದೇ ಲಾಂಗ್ ಟರ್ಮ್ ಗ್ರೋತ್ಗೆ ಸ್ಮಾರ್ಟ್ ಅಪ್ರೋಚಸ್. ನೋಡಿ ಬಾಸ್, ಕಮ್ಯುನಿಕೇಷನ್ ಅನ್ನೋದು ಕೆಲವರಿಗೆ ಮಾತ್ರ ಗಾಡ್ ಗಿಫ್ಟ್ ಆಗಿ ಬಂದ ಟ್ಯಾಲೆಂಟ್ ಅಲ್ಲ, ಅದು ಪ್ರಾಕ್ಟೀಸ್ ಮೂಲಕ ಡೆವಲಪ್ ಮಾಡಬಹುದಾದ ಸ್ಕಿಲ್. ಇಂದು ನೀವು ಇಂಟ್ರೋವರ್ಟ್ ಆಗಿರ್ಬೋದು, ಸ್ಟೇಜ್ ಫಿಯರ್ ಇರ್ಬೋದು, ಪೀಪಲ್ ಮುಂದೆ ಮಾತನಾಡೋಕ್ಕೆ ಹೆಸಿಟೇಷನ್ ಇರ್ಬೋದು, ಆದರೆ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಕಮ್ಯುನಿಕೇಷನಲ್ಲಿ ಮಾಸ್ಟರ್ ಆಗ್ಬೋದು. ಈ ಜಗತ್ತಿನಲ್ಲಿ ಸೈಲೆಂಟ್ ಆಗಿ ಉಳಿದವರನ್ನು ಯಾರೂ ನೋಟಿಸ್ ಮಾಡೋದಿಲ್ಲ. ನಿಮ್ಮ ಐಡಿಯಾಸ್ ಪವರ್ಫುಲ್ ಆಗಿರ್ಬೋದು, ನಿಮ್ಮ ನಾಲೆಜ್ ಸ್ಟ್ರಾಂಗ್ ಆಗಿರ್ಬೋದು, ಆದರೆ ಅದನ್ನು ಕಮ್ಯುನಿಕೇಟ್ ಮಾಡೋ ಸ್ಕಿಲ್ ಇಲ್ಲ ಅಂದರೆ ಜನರಿಗೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಆದ್ದರಿಂದ ಇವತ್ತೇ ಡಿಸಿಷನ್ ತಗೊಳ್ಳಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಮೈ ಸೆಲ್ಫ್ ಅಂತ ಕಮಿಟ್ಮೆಂಟ್ ಕೊಡಿ. ನಿಮ್ಮ ಫ್ರೆಂಡ್ ಕೂಡ ಕಾನ್ವರ್ಸೇಷನ್ಸ್ನಲ್ಲಿ ಬ್ಲ್ಯಾಂಕ್ ಆಗ್ತಿದ್ರೆ ಈ ವಿಡಿಯೋ ಶೇರ್ ಮಾಡಿ. ಡಾರ್ಕ್ ಸೈಕಾಲಜಿ, ಮೈಂಡ್ಸೆಟ್ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಇನ್ನಷ್ಟು ಪವರ್ಫುಲ್ ವೀಡಿಯೋಸ್ಗಾಗಿ ಚಾನಲ್ ಚೆಕ್ ಮಾಡಿ. ನಾನು ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.